ಸಾಕ್ಷಾತ್ ಗುರು, ಮಂತ್ರ ಮಾರ್ತಾಂಡ, ತುಂಬ ನೋಡಿದ್ದನ್ನೇ ಹಾಗೆ ಹೇಳಬಲ್ಲಂತ ಒಂದು ಮಹಾ ವಿಚಕ್ಷಣಾ ಶಕ್ತಿಗೆ ಯಾವ ರೀತಿ ಮೋಸ ಮಾಡ್ತಾನೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ಹೌದು, ಇವತ್ತು ಅವ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಅತಿ ವಿನಯಂ ಧೂರ್ತ. ಧೂರ್ತ ಅಂದ್ರೆ ಮೋಸಗಾರನ ಲಕ್ಷಣ. ಒಬ್ಬ ಮನುಷ್ಯ ನಿಮ್ಮ ಹತ್ರ ಒರಟಾಗಿ ಮಾತಾಡ್ತಾನೆ, ಜಗಳವಾಗಿ ಮಾತಾಡ್ತಾನೆ, ಏನೋ ನೀನ್ ಮಾಡಿದ್ ಸರಿ ಇಲ್ಲಯ್ಯ ಅಂತ ಹೇಳ್ತಾನಂದ್ರೆ ಅದ್ರಲ್ಲಿ ಏನೋ ಒಂದು ಅವ್ನು ಕರೆಕ್ಟ್ ಹುಡುಕ್ತಿದ್ದಾನೆ ಅನ್ನತಕ್ಕಂಥದ್ದು. ಆದ್ರೆ ಕೆಲವರು ಇರ್ತಾರೆ ನರಿ ಬುದ್ಧಿ ಇರತಕ್ಕಂಥವ್ರು, ಧೂರ್ತ, ಮೋಸ, ಸಮಯ ಸಾಧಕ, ಸುಳ್ಳುಗಾರ. ಸುಳ್ಳುಗಾರನನ್ನಾದ್ರೂ ನಂಬಬಹುದಂತೆ, ಆ ಜನ್ಮ ಶತ್ರುವನ್ನಾದರೂ ಮನ್ನಿಸಬಹುದಂತೆ. ಆ ಜನ್ಮ ಶತ್ರು ಅಂದ್ರೆ ಜನ್ಮ ಜನ್ಮಾಂತರ ತಾತ ಮುತ್ತಾತನ ಕಾಲದಿಂದ ಶತ್ರುತ್ವ, ನಮ್ ಜಮೀನು, ನಮ್ ಮನೆ, ನಮ್ ಕಾಡು, ಈ ತರ ಏನೋ ಒಂದು. ನಮ್ ದೊಡ್ಡಪ್ಪನ ಮಗ ಬಿಡಬಾರ್ದು, ಚಿಕ್ಕಪ್ಪನ ಮಗ ಅವ್ರ ಮನೆಯವ್ರಪ್ಪ, ಅವ್ರ ತಾತನ ನಮ್ ತಾತ ಹೊಡೆದಿದ್ರಂತೆ, ನಮ್ ಚಿಕ್ಕಪ್ಪನ ಅವ್ರದ್ದು ಚಿಕ್ಕಪ್ಪ ಹೊಡೆದಿದ್ರಂತೆ, ಅವ್ರನ್ನ ಬಿಡಬಾರ್ದು ಅಂತ ಒಂದು ತಲೆಮಾರುಗಳ ಯುದ್ಧಗಳು ನಡೀತಿರುತ್ತೆ. ಅಂತ ಆ ಜನ್ಮ ಶತ್ರುವನ್ನಾದರೂ ಆ ಒಂದು ಕ್ಷಮಿಸಬಹುದಂತೆ. ಆದರೆ ಇಬ್ಬರನ್ನ ಕ್ಷಮಿಸಲೇಬಾರದು ಅಂತ ಹೇಳ್ತಾರೆ. ತುಂಬಾ ವಿನಯವಾಗಿದ್ದು ಧೂರ್ತತನ ಮಾಡತಕ್ಕಂಥ ವ್ಯಕ್ತಿಯನ್ನ ದೂರ ಇಡಬೇಕು. ಹಾಗೆ ಮಿತ್ರದ್ರೋಹಿ, ಮಿತ್ರರಿಗೆ ಮಾತ್ರವೇ ನಮ್ಮ ಕಷ್ಟ, ಸುಖ, ದುಃಖ, ನೋವು, ಪ್ರೀತಿ, ಪ್ರೇಮ, ಪ್ರಣಯ, ಕಾಮ, ನಮ್ಮಲ್ಲಿರ್ತಕ್ಕಂಥ ಲೋಪ, ದೋಷ, ಭಾವುಕತನ, ಅಳು ಹೆಂಡತಿ ಹತ್ರನೂ ಹೇಳ್ಕೊಂಡಿರಕ್ಕಾಗೋತಿರಲ್ಲ. ಆ ಹೆಣ್ಣಿಗೆ ಗಂಡನ ಹತ್ರ ಕೂಡ ಹೇಳ್ಕೊಳ್ಳಾಗದ ಎಲ್ಲೋ ಒಂದು ಮಾತಿರುತ್ತೆ. ತಾಯಿ ಹತ್ರನೂ ಹಂಚ್ಕೊಂಡಿರೋಕ್ಕಾಗೋದಿಲ್ಲ, ಬಾಸ್ ಹತ್ರನೂ ಹೇಳ್ಕೊಳ್ಳಕ್ಕೆ ಆಗಿರೋದಿಲ್ಲ, ಅಣ್ಣ ತಮ್ಮಂದಿರ ಹತ್ರನೂ ಕೂಡ ಆಗಿರೋದಿಲ್ಲ, ಪ್ರೇಯಸಿ ಪ್ರಿಯಕರನ ಹತ್ರ ಕೂಡ ಹೇಳ್ಕೊಳ್ಳದ ಒಂದು ಭಾವನೆಗಳಿರುತ್ತೆ. ಎಲ್ಲೋ ಒಂದು ಗಿಲ್ಟ್ ಇರುತ್ತೆ ನಮ್ಮಲ್ಲಿ. ಆತ ನನ್ನ ತುಂಬಾ ಪ್ರೀತಿಸ್ತಾನೆ, ನನ್ಗೆ ಇದಕ್ಕೆ ಮೊದಲು ಒಂದು ಪ್ರೀತಿ ಆಗಿತ್ತು, ಅವನ ಹತ್ರ ಹೇಗೆ ಹೇಳುದು, ಸ್ನೇಹಿತರ ಹತ್ರ ಹೇಳಿರ್ತಾನೆ, ಈ ತರ ಆಗ್ಬಿಟ್ಟಿದೆ, ನಾಳೆ ಅವನಿಗೆ ಗೊತ್ತಾದ್ರೆ ಏನ್ ಅನ್ಕೋತಾನೆ ಕಣೆ, ನೋವು ತಿನ್ಬಿಟ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬಿಟ್ರೆ ಅಂತ ಎಲ್ಲೋ ಅಂತ ಒಂದು ಮಿತ್ರ ಜೊತೆ ಹಂಚ್ಕೊಂಡಿದ್ದಾಗ ಅದನ್ನ ತಿಳ್ಕೊಂಡಂತ ಮಿತ್ರ ಹೋಗಿ ಬೆಂಕಿ ಹಚ್ತಾನಲ್ವಾ, ಅವನಿಗಿಂತ ಪರಮ ಘಾತುಕನಿಲ್ಲ ಅಂತ ಹೇಳ್ತಾರೆ. ಹಾಗೆ ಜೊತೆಯಲ್ಲೇ ಇದ್ದು ಕೆಲಸ. ನೀವಾ ಸಾರ್, ತುಂಬಾ ಅದ್ಭುತ ಸರ್, ನಿಮ್ ಕಾರ್ಯಕ್ರಮನ ಸರ್, ಓಹ್ ಸೂಪರ್ ಸರ್,